ಆ್ಯಕ್ಚುಲಿ ಬೆಳಿಗ್ಗೆನೇ ಫುಲ್ಲು ಒಂದು ಹೆಕ್ಟಿಕ್ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ನಿನ್ನೆ ಈವ್ನಿಂಗ್ ಬಂದು ನಮ್ಮ ಮನೆಗೆ ಮಾತ್ರ ಕರೆಂಟ್ ಕಟ್ ಮಾಡ್ಕೊಂಡು ಹೋಗಿದ್ರು. ಬಟ್ ಯಾಕೆ ಅಂತ ರೀಸನ್ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಮಮ್ಮಿನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿದ್ದೆ. ಮನೆಗೆ ಬಂದು ಬೆಸ್ಕಾಮ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಇಲ್ವಲ್ಲ ಕಟ್ ಮಾಡ್ಕೊಂಡು ಹೋಗಿಲ್ಲ ಅಂದರು. ನೋಡಿದ್ರೆ 19,333 ರುಪೀಸ್ ಕರೆಂಟ್ ಬಿಲ್ ಬಂದಿತ್ತು. ಯಾಕೆ ಅಂದರೆ ನಮ್ಮದು ಇದು ಮೀಟರ್ ಏನಿದೆ ಅದು ಸರಿ ಇಲ್ಲ, ಹರ್ತಿಂಗ್ ಆಗ್ತಿತ್ತು ಅಂತ ಹೇಳಿದ್ರು. ಆಮೇಲೆ ನಮ್ಮ ಡ್ಯಾಡಿಗೆ ಗೊತ್ತಿರೋರನ್ನ ಕರೆಸಿ ಕರೆಂಟ್ ಹಾಕ್ಸ್ಕೊಂಡ್ರಿ. ಆಮೇಲೆ ಬೆಳಗ್ಗೆ ಹೋಗಿ ಫಸ್ಟು ಬೇರೆ ಬೆಸ್ಕಾಮ್ ಆಫೀಸ್ಗೆ ಹೋಗಿ ಆಮೇಲೆ ತಿರ್ಗಾ ಇನ್ನೊಂದು ಬೆಸ್ಕಾಮ್ ಆಫೀಸಿಗೆ ಬಂದು ಫುಲ್ ರೌಂಡಿಂಗ್ಸ್ ಅಂತಲೇ ಹೇಳ್ಬೋದು ನಮ್ಮ ಮಾರ್ನಿಂಗ್ ಇವತ್ತು. ಸೊ ಎಸ್ ನಾವು ಇವತ್ತು ಟ್ರೆಡಿಷ್ನಲ್ ಬಟ್ಟೆ ಹಾಕ್ಕೊಂಡು ಬಂದಿದ್ದೀನಿ ಅಂದ್ಕೊಳ್ತಾ ಇರ್ತೀರಲ್ಲ. ಆ್ಯಂಡ್ ಪ್ಲೀಸ್ ಬೇರ್ ವಿತ್ ಮೈ ಫ್ಯಾನ್ಸ್ ಆನ್, ಯಾಕಂದರೆ ನಾನು ಈಗ ತಾನೇ ಜಿಮ್ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ ಥರ ಇವಾಗ ನಾನು ಆಫ್ಟರ್ನೂನ್ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನಾನು ವೀಡಿಯೋನ ಇವಾಗ ಶೂಟ್ ಮಾಡ್ತಾಯಿದ್ದೀನಿ. ಸೊ ಜಿಮ್ಗೆ ಓಪನ್ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ತುಂಬ ಸೆಕೆ ಆಗ್ತಾ ಇದೆ. ಸೊ ಎಸ್, ಅದಕ್ಕೇ ಪ್ಲೀಸ್ ಬೇರ್ ವಿತ್ ಮೈ ಫ್ಯಾನ್ಸ್ ಆನ್. ನೆಕ್ಸ್ಟ್ ವೀಡಿಯೋಯಿಂದ ನಾನು ಫ್ಯಾನ್ಸ್ ಆನ್ ಹಾಕಲ್ಲ, ಯಾಕಂದರೆ ನಾನು ಬೆಳಗ್ಗೆ ವೀಡಿಯೋ ಶೂಟ್ ಮಾಡ್ಕೊತೀನಿ, ಇಲ್ಲಾಂದರೆ ಜಿಮ್ಮಿಂದ ಬಂದಮೇಲೆ ಶೂಟ್ ಮಾಡ್ಕೊತೀನಿ. ಸೊ ಫಾರ್ ದಿಸ್ ಒನ್ ವ್ಲಾಗ್ ಪ್ಲೀಸ್ ಬೇರ್ ವಿತ್ ಮೀ, ಓಕೆ? ಸೊ ಎಸ್, ಜಿಮ್ಮಿಂದ ಬಂದಿದ ತಕ್ಷಣ ನಾನು ಇವಾಗ ಫೇಸ್ ವಾಶ್ ಮಾಡಿ ಈ ಥರ ಬಂದಿದ್ದೀನಿ. ಯಾಕೆ ಅಂತ ಅಂದರೆ ನಾನಿವತ್ತು ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಇದು ಯಾವುದೇ ಥರದ ಪೇಡ್ ಪ್ರಮೋಷನ್ ಕೊಲಾಬ್ರೇಷನ್ ಯಾವುದೂ ಅಲ್ಲ, ನನ್ನ ಪರ್ಸ್ನಲ್ ಏನಂತಾರೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ಪರ್ಸ್ನಲ್ ಇಷ್ಟ ಆಗಿ ತೊಗೊಂಡಿರೋ ಅಂಥದ್ದು ಒಂದು ಪ್ರಾಡಕ್ಟ್ಸ್. ಅದನ್ನು ನಾನು ರಿವ್ಯೂ ಮಾಡೋಕ್ಕೆ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಸೊ ಎಸ್, ಆ್ಯಂಡ್ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ ಥರ ಸಚ್ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು. ನೈಟ್ ಫುಲ್ ಕರೆಂಟ್ ಇದ್ದಿಲ್ಲ ನಮ್ಮ ಮನೆಯಲ್ಲಿ, ಬಿಕಾಸ್ ನಮ್ಮ ಮೀಟ್ರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಕರೆಂಟ್ ಕಟ್ ಮಾಡ್ಕೊಂಡು ಹೋಗಿತ್ತು. ಆ್ಯಂಡ್ 19,333 ರುಪೀಸ್ ಬಿಲ್ ಅಮೌಂಟ್ ಬಂದಿತ್ತು. ಸೊ ಅದಕ್ಕೆ ಬೆಳಗ್ಗೆ ನಮ್ಮಪ್ಪ ಫುಲ್ ರೌಂಡಿಂಗ್ ಹೊಡೆದು ಬೆಸ್ಕಾಮ್ ಆಫೀಸ್ಗೆ, ಅಂದರೆ HBR ಲೇಔಟಲ್ಲೆಲ್ಲ ನಮ್ಮಪ್ಪನ ಗೊತ್ತಿರೋರೇ ಇದ್ದವರು, ಅಂದರೆ ನಮ್ಮಪ್ಪ ಪರಿಚಯ ಹೋಗಿದ ತಕ್ಷಣ ಯಾಕಣ ಎಲ್ಲಿ ಬಂದಿದ್ದೀರಾ ಅಂತಿದ್ರು. ಆವಾಗ ನನಗೂ ಗೊತ್ತಾಗಿದ್ದು ನಮ್ಮಪ್ಪ ಎಲ್ಲರಿಗೂ ಗೊತ್ತು ಅಂತ. ಆ್ಯಂಡ್ ಸೊ ಎಸ್, ಹೆಂಗೋ ಒಂದು ಇಶ್ಯೂ ರಿಸಾಲ್ವ್ ಆಯಿತು. ಹೋಗಿ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ನಮಗೆ ಬರೋಷ್ಟು ಲೈಟ್ ಬಿಲ್ ಎಷ್ಟು ಬರುತ್ತೆ ಅನ್ನೋದು ಬರ್ಸ್ಕೊಂಡ್ಬಂದಿದ್ದೀವಿ. ಅದನ್ನು ಕಟ್ಟಬೇಕು. ಆ್ಯಂಡ್ ನಾಳೆ ಬಂದು ಬೇರೆ ಮೀಟ್ರ್ ಫಿಕ್ಸ್ ಮಾಡ್ತಾರೆ. ಓಕೆ, ಯಾರಿಗೆಲ್ಲ ಈ ಥರ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಕರೆಂಟಲ್ಲಿ ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಓಕೆ, ಸೊ ಎಸ್, ಏನು ಪ್ರಾಡಕ್ಟು ಅಂತ ಅಂದರೆ, ನಾನು ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಇನ್ಸ್ಟಾಗ್ರಾಮಲ್ಲಿ ಮೇಕಪ್ ಆರ್ಟಿಸ್ಟ್ ಅವರು. ಸೊ ನಾನು ಅವ್ರ ವೀಡಿಯೋಸ್ ನನಗೆ ರೀಲ್ಸ್ ನೋಡ್ತಾ ಇದ್ದೆ ನೈಟ್ ಮಲಗಿರ್ಬೇಕಾದ್ರೆ. ಆ್ಯಂಡ್ ಅವರು ಒಂದು ವೀಡಿಯೋ ಬಂತು, ಆ ಲಿಪ್ ಕಾಂಬ್ ಮಾತ್ರ ನನಗೆ ಸಖತ್ತಾಗಿತ್ತು. ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನು ಇಷ್ಟಪಟ್ಟು ಲಿಪ್ಸ್ಟಿಕ್ ತೊಗೊಂಡಿರೋದು. ಯಾಕಂದರೆ ನಾನು ಯಾವತ್ತೂ ಈ ಲಿಪ್ ಬಾಮ್, ಪರ್ಫ್ಯೂಮ್ ಆ ಥರ ಬಿಟ್ಟು ನಾನು ಯಾವುದೇ ಕಾಸ್ಮೆಟಿಕ್ಸ್ ನಾನು ಪರ್ಚೇಸ್ ಮಾಡಲ್ಲ. ಬಿಕಾಸ್ ಯಾವತ್ತಿದ್ರು ನಮ್ಮ ಅಮ್ಮನೇ ತಂದ್ಕೊಡೋದು ನನಗೆ. ಶೇಡು ಅಷ್ಟೇ ಅವರೇ ಚೂಸ್ ಮಾಡಿ ತೊಗೊಂಡು ಬರ್ತಾರೆ. ಸೊ ದಟ್ ಸೂಟ್ಸ್ ಮೀ. ನಮ್ಮಮ್ಮ ಏನೇ ಚೂಸ್ ಮಾಡಿದ್ರು ನನಗೆ ಸೂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಯಾವತ್ತೇನು ತೊಗೊಂಡಿರಲಿಲ್ಲ. ಬಟ್ ಈ ಒಂದು ಪರ್ಟಿಕ್ಯುಲರ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನನಗೆ ವರ್ತ್ ಕೂಡ ಅನ್ನಿಸ್ತು. ಅದಕ್ಕೋಸ್ಕರನೇ ಸೊ ಈ ಒಂದು ಲಿಪ್ಸ್ಟಿಕ್, ಈ ಒಂದು ಲೈನರ್, ಸೊ ಎರಡೂ ಕಾಂಬೋ ಆಗಿ ಅವರು ಯೂಸ್ ಮಾಡಿ ರೀಲ್ ಮಾಡಿ ಪೋಸ್ಟ್ ಮಾಡಿದರು. ಸೊ ನನಗೆ ತುಂಬ ಇಷ್ಟ ಆಯಿತು ಅಂತ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ನಾನು ಎರಡಕ್ಕೂ ಸೇರಿಸಿ 530 ರುಪೀಸ್ ಕೊಟ್ಟೆ. ದಿಸ್ ಇಸ್ 499 ಆ್ಯಂಡ್ ದಿಸ್ ಇಸ್ 69 ರುಪೀಸ್. ಸೊ ಎಸ್, ಹೇಗೆ ಕಾಣುತ್ತೆ ಅಂತ ಅದು ನಾನು ಇವಾಗಲೇ ಫಸ್ಟ್ ಟೈಮ್ ಹಾಕೋತಿರೋದು. ಸೊ ನಿಮಗೆ ತೋರಿಸ್ಕೊಂಡು ಹಾಕೋಣ ಹೇಗೆ ಕಾಣ್ತೀನಿ ಅಂತ. ಓಕೆ, ಸೊ ಎಸ್, ಇವಾಗ ಹೇಗೆ ಅಪ್ಲೈ ಅಂದರೆ ಯಾವಾಗಲೂ ಅಷ್ಟೇ ಯಾರೇ ಆದ್ರೂ ಲಿಪ್ ಲೈನರ್ ಹಾಕಿನೇ ಲಿಪ್ಸ್ಟಿಕ್ ಹಾಕಿ. ಬಿಕಾಸ್ ಲಿಪ್ಸಿಗೆ ಒಂದು ಶೇಪ್ ಬರುತ್ತೆ. ಈಗ ಲಿಪ್ಸ್ ಶೇಪ್ ಇಲ್ಲದೆ ಇರೋರಾಗಲಿ, ಇಲ್ಲ ಅಂದರೆ ಲಿಪ್ಸ್ಟಿಕ್ ಹಾಕ್ಕೊಳಕ್ಕೆ ಬರದೇ ಇರೋರಾಗಲಿ ಮೇಲೆಲ್ಲ ಬಂದುಬಿಡುತ್ತಲ್ಲ. ಸೊ ಯಾವತ್ತಿದ್ರೂ ಲೈನರ್ ಯೂಸ್ ಮಾಡಿ. ಸೊ ನಾನು ಇನ್ ಕೇಸ್ ನನಗೇನಾದರೂ ಲಿಪ್ಸ್ಟಿಕ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಲಿಪ್ ಬಾಮ್ ಹಾಕ್ಬಿಟ್ಟು ಲೈನರ್ ಹಾಕ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ ಅದನ್ನು ನಾನು ಲಿಪ್ಸ್ಟಿಕ್ ಥರ ಯೂಸ್ ಮಾಡಿಬಿಡ್ತೀನಿ ಸಮ್ಟೈಮ್ಸ್. ಸೊ ಎಸ್, ಯಾವತ್ತೂ ಲೈನರ್ ಯೂಸ್ ಮಾಡಿ. ಈ ಲಿಪ್ಸ್ಟಿಕ್ಗೆ ಅದಕ್ಕೆ ಮ್ಯಾಚ್ ಆಗೋ ಕಲರ್ನ ನೋಡಿ ಇದು ಮಾಡಿ. ಸೊ ನಾನು ಆಲ್ರೆಡಿ ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ. ಸೊ ಇದು ಆ್ಯಕ್ಚುಲಿ ಡೇಟ್ ಬಂದು ನಮ್ಮ ಶಿರೀಕ್ಷಾ ಕೊಟ್ಟಿದ್ದು ಗಿಫ್ಟ್. ಅವಳು ಊರಿಗೆ ಹೋಗೋಕ್ಕೆ ಮುಂಚೆ ಕಚ್ಬಿಟ್ಟು ಹೋದ್ರು ನನಗೆ ನೋಡ್ಬಿಟ್ಟು. ಸೊ ಯಾವಾಗಲೂ ಲೈನನ್ನು ಹಿಂಗೆ ಮಾಡಿ ಹಾಕಿ. ಸೊ ನಿಮ್ಮ ಲಿಪ್ ಶೇಪ್ ಕಾಣಿಸುತ್ತೆ. ಓಕೆ, ಲೈನರ್ ಹಾಕ್ಕೊಬರ್ತೀನಿ. ಸೊ ಲೈನರ್ ಅಪ್ಲಿಕೇಶನ್ ಹೀಗಿದೆ.
ಸೊ ಈ ಸೆಂಟರ್ ಪಾರ್ಟ್ನ ಮಾತ್ರ ನಾನು ಕ್ಲೋಸ್ ಮಾಡಿಲ್ಲ ಲೈನರಲ್ಲಿ. ಸೊ ನಾನು ಆ್ಯಕ್ಚುಲಿ ಯಾವಾಗೂ ಲಿಪ್ಸ್ಟಿಕ್ ಹಾಕ್ಕೋಬೇಕಂದ್ರೆ ಲೈನರ್ನ ಎಡ್ಜಸಲ್ಲಿ ಮಾತ್ರ ಹಾಕ್ಬಿಟ್ಟು ನಾನು ಲಿಪ್ಸ್ಟಿಕ್ ಹಾಕ್ಕೋತೀನಿ. ಬಟ್ ಆ ಮೇಕಪ್ ಆರ್ಟಿಸ್ಟ್ ತೋರಿಸಿರ್ತಾರೆ, ಇವಾಗ ನಾನು ಹಾಕ್ತಾ ಇದ್ದೀನಿ ಬಿಕಾಸ್ ಅವ್ರ ಅಪ್ಲಿಕೇಶನ್ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರನೇ. ಸೊ ಲೈನರ್ನ ಸ್ವಲ್ಪ ತಿಕ್ಕಾಗಿ ಹಾಕ್ಕೋಬೇಕು ಈ ಥರ. ಆಮೇಲೆ ಇವಾಗ ಈ ಲಿಪ್ಸ್ಟಿಕ್, ಸೊ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೂ ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡಿ. ಓಕೆ, ಆ್ಯಂಡ್ ದಿಸ್ ಇಸ್ ನಾಟ್ ಎನಿ collaboration or promotion, nothing. This is my personal liking from Nykaa, and this I purchased on Nykaa, and ನಾನು ಪರ್ಚೇಸ್ ಮಾಡಿದ ನೈಕಾನಲ್ಲಿ. ಇದು ಬಂದು ಮಾಮಾ ಅರ್ಥಿಂದು, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಸೊ ಈಗ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ಬರ್ತೀನಿ. ಸೊ ಲಿಪ್ಸ್ಟಿಕ್ ಅಪ್ಲೈ ಮಾಡಾದ್ಮೇಲೆ ಲಿಪ್ ಶೇಡ್ ಈ ಥರ ಇರುತ್ತೆ. ಸೊ ನನಗಂತೂ ಈ ಲಿಪ್ ಶೇಡ್ ತುಂಬ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಅವರಿಗೆ DM ಮಾಡಿ ಲಿಂಕ್ ಪ್ಲೀಸ್ ಅಂತ ಹೇಳಿ ಲಿಂಕ್ ತೊಗೊಂಡು ನಾನು ಈ ಲಿಪ್ ಶೇಡ್ನ ಆರ್ಡರ್ ಮಾಡಿದ್ದು. ಸೊ ನನಗೆ ತುಂಬ ಪರ್ಸ್ನಲಾಗಿ ಇಷ್ಟ ಆಯಿತು. ಸೊ ನಿಮಗೂ ಇಷ್ಟ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಸೊ ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ಲೆಟ್ ಮೀ ನೋ ಇನ್ ಕಾಮೆಂಟ್ ಸೆಕ್ಷನ್ ನಿಮಗೆ ಯಾವ ಥರ ಸೂಟ್ ಆಗ್ತಿದೆ ಅಂತ. ಆ್ಯಂಡ್ ಎಸ್, ನನಗೆ ಯಾವ ಥರ ಸೂಟ್ ಆಗ್ತಿದೆ ಅಂತಲೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಫ್ಯಾನ್ ಹಾಕಿರೋದಕ್ಕೆ ನನ್ನ ಹೇರ್ಸ್ ಫುಲ್ ಇದಾಗ್ತಿದೆ. ಸೊ ಫೈನಲಿ ಹೀಗಂತ. ಸೊ ಐ ಪರ್ಸ್ನಲಿ ಲವ್ 10 out of 10 for this shade and for this product. And ಈ ಲಿಪ್ಸ್ಟಿಕ್ ಆವಕಾಡೋ ಇಂದ ಮಾಡಿರೋದ್ರಿಂದ ಕೂಡ ಒಂಥರ ಬಟರಿ ಫೀಲ್ ಕೊಡ್ತಿದೆ. ತುಂಬ ಹೆವಿನೂ ಅನ್ನಿಸ್ತಿಲ್ಲ, ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಅಂತ ಕೂಡ ಫೀಲ್ ಆಗ್ತಿಲ್ಲ. ಸೊ ಎಸ್, ಐ ಲವ್ ದಿಸ್. ಓಕೆ, ಸೊ ಎಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಭೂಮಿ ಕನ್ನಡ ವ್ಲಾಗ್ಸ್ನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.